ನಿಖರವಾದ ಪ್ರಾಮಾಣಿಕ ಮಾಹಿತಿಗಾಗಿ ಸ್ವಾಗತ. ಕುರಿ ಮೇಕೆ ಮೇಯುವಂತಹ ಈ ಗೋಂದ್ಲಿಗಳು ನಮ್ಮ ಊಟದ ತಟ್ಟೆ ಇದ್ದ ಹಾಗೆ ಅಷ್ಟೇ ಕ್ಲೀನಾಗಿರಬೇಕು ಮತ್ತು ಸರಿಯಾದ ಪ್ಲೇಸ್ಮೆಂಟ್ನಲ್ಲಿರಬೇಕಾಗಿರುತ್ತೆ. ಅಂದರೆ ನಿಂತುಕೊಂಡು ಗೋಂದ್ಲಿಗೆ ತಲೆ ಹಾಕಿ ಮೇಯ್ತಾ ಇರುವಂತಹ ಪ್ರಾಣಿಯ ಕುತ್ತಿಗೆ ಮಟ್ಟಕ್ಕೆ ಸರಿಯಾಗಿ ಗೋಂದ್ಲಿಯ ಹೈಟ್ ಅಂದರೆ ಎತ್ತರ ಇರಬೇಕಾಗುತ್ತೆ. ಆಮೇಲೆ ಈ ತಲೆ ಒಳಗಾಕೋಕ್ಕೆ ಏನು ಬೇಕಾ ಸಂಧಿ ಅದು ಮುಕ್ಕಾಲಡಿ ಒಳಗಿದ್ರೆ ಸಾಕು. ಅದಕ್ಕಿಂತ ಎತ್ತರ ಇದ್ದಾಗ ಏನಾಗುತ್ತೆ ಅಂತಂದರೆ ಕೆಲವು ತೀಟೆ ಮುಂಡೆವು ಸಂಧಿಯಿಂದ ತೂರು ಬಂದು ಗೋಂದ್ಲಿಯಲ್ಲಿ ಇರೋ ಮೇವಿನ ಮೇಲೆ ಅಥವಾ ನಾವು ಏನು ತಿಂಡಿ ಹಾಕಿರ್ತೀವಿ ಅದ್ರ ಮೇಲೆ ಓಡಾಡಿಬಿಟ್ಟಾಗ ಅದೆಲ್ಲ ಇಷ್ಟು ಹೆಚ್ಚು ಕಮ್ಮಿ ವೇಸ್ಟ್ ಆಯ್ತು ಅಂತಂದರೆ ಲೆಕ್ಕ ಆದ್ರೆ ಅದಕ್ಕಾಗಿ ಸಾಕು ಮುಕ್ಕಾಲಡಿ ಮಾತ್ರ ಇದ್ದರೆ ಸಾಕು. ಆಮೇಲೆ ಅಡ್ಡಪಟ್ಟಿ ಮೇಲೆ ಇನ್ನಷ್ಟು ಅಡ್ಡಪಟ್ಟಿಗಳು ಹಾಕೋದು ಅಥವಾ ಜಾಲರೆ ಹಾಕೋದು ಮಾಡಿದ್ರೆ ಮೇಲಿಂದನೂ ನೆಗೆದು ಬರ್ದಂಗೆ ಗೋಂದ್ಲಿಗೆ ಒಳ್ಳೆ ಅದ್ಭುತವಾಗುತ್ತೆ. ಇನ್ನು ನೀವು ಇಲ್ಲಿ ನೋಡ್ತಾ ಇರೋ ಥರ ಆ ಸಂಧಿ ಏನಿದೆ ಕುತ್ತಿಗೆ ತೋರಿಸೋ ಸಂಧಿ ಅಲ್ಲಿ ವರ್ಟಿಕಲ್ ಆಗಿ ಎಲ್ಲೋ ಪಟ್ಟಿಗಳು ಹಾಕಿದ್ದೀನಿ ನೋಡಿ. ಆ ಥರ ಅಲ್ಲಲ್ಲಲ್ಲಲ್ಲಿ ಪಟ್ಟಿಗಳು ಹಾಕೋದು ಉತ್ತಮ. ಏಕೆ ಅಂತಂದರೆ ಕೆಲವು ಡಾಮಿನೇಟ್ ಮಾಡೋವಂಥ ಇರ್ತವೆ ಮಂದೆಯಲ್ಲಿ, ಒಂದೋ ಎರಡೋ, ಅವು ಮೇಯುವಾಗ ಅಸೂಯೆಯಿಂದ ಬೇರೆಯವು ಮೇಯಬಾರ್ದು ಅಂತಂದು ಅಲ್ಲಿಂದ ಇಲ್ಲಿ ತನಕ ತಳ್ಳಾಡ್ತಾ ಇರ್ತವೆ. ಮೋಸ್ಟ್ಲಿ ಇದು ಕುರಿಗಳಲ್ಲಿ ಅಷ್ಟಿರೋದಿಲ್ಲ, ಈ ಮೇಕೆಗಳಲ್ಲಿ ಜಾಸ್ತಿ ಆಗುತ್ತೆ. ಹಂಗಾಗ್ಬಿಟ್ಟು ಅಲ್ಲೊಂದು ಅಡ್ಡಪಟ್ಟಿ ಹಾಕ್ಬಿಟ್ರಕಿನ ಆ ಥರ ಅವು ಸ್ವಲ್ಪ ಕಂಟ್ರೋಲ್ ಆಗಿ ಎಲ್ಲಿರಬೇಕೋ ಅಲ್ಲಿ ಮಾತ್ರ ಮೇಯ್ತಾ ಇರ್ತವೆ. ಈ ಮಧ್ಯೆ ನಾನು ಒಂದು 50 ಟಗರು ಮರಿಗಳನ್ನು ತಂದು ಈ ಹಳೆ ಶೆಡ್ಡಿಗೆ ಬಿಟ್ಟೆ. ಅಲ್ಲಿ ಹೊಸದಾಗಿ ಗೋಂದ್ಲಿಗಳು ಮಾಡಿದ್ದೆ ಮೇಕೆಗಂತಂದು, ಸ್ವಲ್ಪ ಹೈಟ್ ಇದ್ದವು. ಅಲ್ಲಿಗೆ ಬಿಟ್ಟಾಗ ಪಾಪ ಈ ಟಗರು ಮರಿಗಳು ತುಂಬ ಪ್ರಯಾಸದಿಂದ ಗೋಂದ್ಲೆಯಲ್ಲಿರೋ ಮೇವು ಮೇಯ್ಬೇಕಾದ್ರೆ ಹೈಟ್ ಸಾಲದೆ ಕುತ್ತಿಗೆಗಳಿಗೆ ತರ್ಚ್ಕೊಂಡು ಹೋಗ್ತಾ ಇತ್ತು. ಆವಾಗ ಏನು ಮಾಡಬೇಕಪ್ಪ ಅಂತಂದು ನಾನು ಸ್ವಲ್ಪ ಕೆಳಗಡೆ ಈ ಮರದ ಡಿಮ್ಮಿಗಳನ್ನ ಹಾಕಿದೆ. ಅದರಲ್ಲೆಲ್ಲ ಕಸ ತುಂಬಿಕೊಂಡು ಭಾಳ ತೊಂದರೆ ಆಗ್ತಾ ಇತ್ತು. ಅದಕ್ಕೆ ಪರ್ಮನೆಂಟ್ ಪಟ್ಟಿನೇ ಕಟ್ಟಬೇಕು ಅಂದ್ಕೊಂಡಾಗ ನನಗೆ ಅಷ್ಟೊಂದು ಅಲ್ಲಿ ಅವಕಾಶ ಇರಲಿಲ್ಲ. ಹಾಗಾಗ್ಬಿಟ್ಟು ರಾತ್ರಿಗೆ ನಾನು ಆ ಪಟ್ಟಿಗಳನ್ನ ಕಟ್ಟಿದೆ. ಅಂದರೆ ಕ್ಯೂರಿಂಗ್ ಆಗಬೇಕಲ್ಲ, ಬೆಳಗ್ಗೆ ಬಿಡಬೇಕಲ್ಲ, ಆ ಪಟ್ಟಿಗಳನ್ನ ಕಟ್ಟಿಬಿಟ್ಟು ನೀವು ದೃಶ್ಯದಲ್ಲಿ ನೋಡ್ತಾ ಇದ್ದೀರಲ್ವ, ಒಂದು ಅಡಿ ಪಟ್ಟಿಗಳನ್ನ ಏನಾದರೆ ಈ ಗೋಂದ್ಲಿ ಗೋಡೆ ಇರುತ್ತೆ ನೋಡಿ, ಆ ಗೋಡೆಗೆ ಮಗ್ಗಲಲ್ಲಿ ಒಂದು ಅಡಿ ಸಿಮೆಂಟ್ ಪಟ್ಟಿಗಳನ್ನ ಕಟ್ಟಿದೆ. ಹಿಂಗೆ ಕಟ್ಟಿದ ಮೇಲೆ ಭಾಳ ಚೆನ್ನಾಗಿ ಅವ್ಗಳಿಗೆ ಅನುಕೂಲ ಆಯಿತು ಕಾಲಿಟ್ಟು ಮೇಯೋಕ್ಕೆ. ನೋಡಿ ಎಷ್ಟು ಚೆನ್ನಾಗಿ ಕಾಲಿಟ್ಟು ಮೇಯೋದನ್ನು ನೀವು ದೃಶ್ಯಾವಳಿಯಲ್ಲಿ ನೋಡ್ತಾ ಇದ್ದೀರಾ. ಗೋಂದ್ಲಿ ಈ ಥರ ಏನಾದರೂ ಹೈಟ್ ಆಯ್ತು ಅಂದಾಗ ಈಗ ಮಾಡಿದ್ರೆ ಚಿಕ್ಕ ಪ್ರಾಣಿಗಳು ಅದರ ಮೇಲೆ ಕಾಲಿಟ್ಟು ಮೇಯುತ್ತೆ, ದೊಡ್ಡ ಪ್ರಾಣಿಗಳು ಕೆಳಗಡೆಯಿಂದನೇ ಮೇಯುತ್ತೆ. ಇದೊಂಥರ ಅನುಕೂಲ ಆಯಿತು. ಅಂದ ಹಾಗೆ ನಿಮಗೆ ಈ ಗೋಂದ್ಲಿ ನಿರ್ಮಾಣದ ಬಗ್ಗೆ ಹೇಳೋದು ಸೂಕ್ತ ಅನಿಸುತ್ತೆ. ನಾನು ಈ ಗೋಂದ್ಲಿನ ಮಾಡಿರುವಂಥದ್ದು ನೀವು ಲೈವ್ ಆಗಿ ನೋಡ್ರಿ. ಗೋಡೆ ಎಲ್ಲಿ ಬರಬೇಕೋ ಅಲ್ಲಿ ನಾನು ಮೊದಲು ವರ್ಟಿಕಲ್ ಆಗಿ ಕಬ್ಬಿಣದ ಆ್ಯಂಗ್ಲರ್ಗಳನ್ನ ಅಲ್ಲೊಂದು ಹಾಕ್ಕೊತಾ ಹೋದೆ. ಆಮೇಲೆ ಈ ಥರ ಇವುಗಳನ್ನೆಲ್ಲ ಚೆನ್ನಾಗಿ ಊರಿದ ಮೇಲೆ ಸಿಮೆಂಟ್ನಲ್ಲಿ ಕೆಳಗಡೆ ಊರಿದ ಮೇಲೆ ಈ ಕಡಪ ಕಲ್ಲು ಬರುತ್ತೆ, ಕಪ್ಪು 2-3 ಸೈಜಿನ ಕಡಪ ಕಲ್ಲು ಬರುತ್ತೆ. ಆ ಕಡಪ ಕಲ್ಲುಗಳನ್ನ ನಾನು ಈ ಗೋಡೆ ಎಲ್ಲಿ ಬರುತ್ತೋ ಏನು ಆ್ಯಂಗ್ಲರ್ಗಳಿದ್ದಾವೋ ಆ ಆ್ಯಂಗ್ಲರ್ಗಳ ಎರಡೂ ಬದಿಯಲ್ಲಿ ನೀಟಾಗಿ ಜೋಡಿಸ್ಕೊಂಡು ಹೋದೆ. ಯಾವ ಥರ ಅಂತಂದರೆ ಅವು ಎರಡರ ಮಧ್ಯೆ ಕೇವಲ 3-3.5 ಇಂಚ್ ಗ್ಯಾಪ್ ಬರೋಂಗೆ ಮಾಡ್ಕೊಬಂದ್ಬಿಟ್ಟು ಆ 3-3.5 ಇಂಚ್ ಗ್ಯಾಪ್ ಏನಿದೆಯೋ ಅದಕ್ಕೆ ಮರಳು ಸಿಮೆಂಟಿನಿಂದ ಕಲಿಸಿರುವಂಥದ್ದು ಅಸಲಿರುತ್ತಲ್ಲ ಅದನ್ನ ತುಂಬ್ಕೊತ ಬಂದುಬಿಟ್ಟೆ. ತುಂಬ್ಕೊತ ಬಂದು ಕ್ಯೂರಿಂಗ್ ಚೆನ್ನಾಗಿ ಸೆಟ್ ಆದಮೇಲೆ ತೆಗೆದಾಕ್ಬಿಟ್ಟಾಗ ಈಗ ಗೋಡೆ ನಿರ್ಮಾಣ ಆಗಿಬಿಡ್ತು. ಅದಕ್ಕೆ ಒಳಗಡೆ ಮಣ್ಣು ಹಾಕ್ಬಿಟ್ಟು ನೀವು ನೋಡ್ತಾ ಇದ್ದೀರಲ್ವ ದೃಶ್ಯದಲ್ಲಿ ಎಷ್ಟು ಭದ್ರವಾದಂತಹ ಮತ್ತು ಸುಲಭವಾಗಿ ಇದಕ್ಕೆ ನಾನೊಬ್ಬನೇ ಮಾಡಿದ್ದೀನಿ. ಹಂಗೆ ತಂದು ಕೊಡೋಕ್ಕೆ ನಮ್ಮ ಹೆಂಡತಿ ಸಹಾಯ ಪಡ್ಕೊಂಡು ಒಬ್ಬನೇ ಮಾಡ್ಕೊಂಡಿದ್ದೀನಿ. ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ
ರೈತರಾದಂತಹ ನೀವು ಸಹ ಇಂಥ ಗೋಂದಲಿಗಳನ್ನು ಸುಲಭವಾಗಿ ಕಡಿಮೆ ಖರ್ಚಿನಲ್ಲಿ ಮತ್ತು ಸಾಕಷ್ಟು ಭದ್ರವಾಗಿರುವಂತೆ ಮಾಡ್ಕೋಬೋದು. ಈ ಥರ ಲೊಕೇಶನ್ನು ನಿಮಗೆ ಎಲ್ಲಿ ಅನುಕೂಲ ಆಗುತ್ತೋ ಅಲ್ಲಿ. ಇದು ಒಂದು ಕಡೆ ಗೋಡೆಗೆ ಮಾಡಿದ್ದೀನಿ, ನೀವೆಲ್ಲಾದರೂ ಎರಡು ಕಡೆಗೂ ಮಾಡಿಬಿಟ್ಟು ಮಧ್ಯದಲ್ಲೂ ಕೂಡ ಮಾಡ್ಬೋದು. ಇದು ಆ ಕಡೆ ಈ ಕಡೆ ಮೇಯೋ ಥರ. ಮೊದಲೆಲ್ಲ ನಂದು ಒಂದು ತೊಟ್ಲು ಮಧ್ಯದಲ್ಲಿತ್ತು. ಪ್ರಾಣಿಗಳು ಹೆಚ್ಚಾದಾಗ ಆ ಮಧ್ಯದಲ್ಲಿರುವಂತಹ ಕಟ್ಟಿಗೆ ತೊಟ್ಲೆನ ತೆಗೆದುಬಿಟ್ಟು ಈ ಸಿಮೆಂಟ್ನಲ್ಲಿ ಮಾಡಿದ್ದೀನಿ. ಈ ವುಡ್ನಿಂದ ಅಥವಾ ಕಬ್ಬಣದಿಂದ ಮಾಡಿದ್ರೆ ಲೊಟಪಟ ಅಂತ ಇರ್ತವೆ ಅಂತಂದು ನೋಡಿ ಸಿಮೆಂಟ್ನಲ್ಲಿ ಮಾಡಿರೋದು ಇದು ಎಷ್ಟು ಚೆನ್ನಾಗಿದೆ. ಆಮೇಲೆ ನಾನು ಆ ಕಡಪ ಕಲ್ಲು ಏನು ಬಳಸ್ಕೊಂಡಿದ್ದೆ ಆ ಕಡೆ ಈ ಕಡೆ ಆಸರೆ ಕೊಡೋದಕ್ಕೆ ಗೋಡೆಗೆ, ಅವುಗಳನ್ನೇ ಕೆಳಗಡೆ ಫ್ಲೋರಿಂಗಿಗಂತ 1 ವರ್ಷ ಮಾತ್ರ, ಅಂದರೆ ಗೋಂದ್ಲಿ ಪಕ್ಕದಲ್ಲಿ ಮಾತ್ರ ಉದ್ದನಾಗಿ ಹಾಸಿರೋದು ನೀವು ದೃಶ್ಯದಲ್ಲಿ ಗಮನಿಸ್ಬೋದು. ಅಲ್ಲಿ ಪ್ರಾಣಿಗಳು ಆರಾಮಾಗಿ ನಿಂತ್ಕೊಂಡು ಮೇಯೋಕ್ಕೂ ಇರುತ್ತೆ. ರೀಸರ್ಚ್ ಮಾಡಿದಾಗ ಔಟ್ಲನ್ನ ಸಾಧ್ಯವಾದಷ್ಟು ಓರೆಯಾಗಿ ನಾನು ಫ್ಲೋರಿಂಗ್ ಮಾಡಿರೋದ್ರಿಂದ ಕೆಳಗಡೆಗೆ ಬಂದು ಮಧ್ಯದಲ್ಲಿ ಏನು ನೆಲ ಇದೆ ಆ ನೆಲಕ್ಕೆ ಬಂದುಬಿಟ್ಟು ಆ ನೆಲದಲ್ಲಿ ಹಿಂಗೋಗುತ್ತೆ. ನಿಮಗೆ ಇದು ಸೂಕ್ತ ಅನಿಸಿದರೆ, ಸೂಕ್ತವಾದಂತಹ ಒಂದು ಜಾಗ ಅನಿಸಿದರೆ ಅಲ್ಲಿ ಇಂಥದ್ದು ಮಾಡ್ಕೊಂಬ್ಲಿ ಅಂತ ನಿಮಗೆ ಲೈವ್ ಆಗಿ ತೋರಿಸ್ತಾ ಇದ್ದೀನಿ. ಇನ್ನು ಮುಂದಿನ ಗೋಂದಲಿಗಳು ನಾನು ಏನು ಹೊಸದಾಗಿ ಶೆಡ್ ಮಾಡಿದ್ದೀನಿ ಅಂತಂದರೆ ಆ ಶೆಡ್ನಲ್ಲಿ ನಾನು ಮಾಡಿರುವಂತಹದ್ದನ್ನು ನೋಡಿ. ಇದು ಸ್ವಲ್ಪ ಶೆಡ್ಗೆ ಮಾಡಿರುವಂಥದ್ದು. ಶೆಡ್ ಗೋಡೆನೂ ಆಯಿತು, ಶೆಡ್ಗೆ ಹದ್ಬಸ್ತದಾರ ಸುತ್ತಲೂ ಗೋಡೆನೂ ಆಯಿತು, ಅದರ ಮೇಲೆ ಪೋಲ್ ನಿಲ್ಲಿಸಿ ಮೇಲೆ ಶೀಟ್ ಹಾಕೋಕ್ಕೂ ಆಯಿತು, ಹಂಗೆ ಗೋಂದಲಿನೂ ಆಯಿತು. ಈ 3-4 ಪರ್ಪಸ್ಗಳಲ್ಲಿ ಇದನ್ನು ಮಾಡಿಬಿಟ್ಟಿದ್ದೀನಿ ಸುತ್ತಲೂನ. ನೀವು ನಾನು ಬುನಾದಿಯಿಂದನೂ ಅದನ್ನು ಮಾಡಿರೋ ದೃಶ್ಯಾವಳಿಗಳನ್ನ ನೀವು ನೋಡ್ತಾ ಇದ್ದೀರಿ. ನಾನು ಇಲ್ಲಿ ಕಬ್ಬಣದ್ದು ಅಥವಾ ಮತ್ತೇನೋ ಮಾಡೋಕ್ಕೆ ಹೋಗಲಿಲ್ಲ. ಯಾಕೆ ಅಂತಂದರೆ ನಾನು ಆಗಲೇ ಹೇಳಿದಾಗೆ ಸುತ್ತಲೂ ಗೋಡೆನೂ ಆಯಿತು, ಗೋಂದಲಿನೂ ಆಯಿತು, ಜೊತೆಗೆ ಅದರ ಮೇಲೆ ಫೋನ್ಗಳಾಕಿ ಮೇಲೆ ಟಾಪ್ ಹಾಕೋಕ್ಕೂ ಅನುಕೂಲ ಆಯಿತು. ಇದು ನಾನು ಹೊರಗಡೆಯಿಂದನೇ ಸೊಪ್ಪು ಹಾಕೋಕ್ಕೆ ಬಹಳ ಅನುಕೂಲ ಆಯಿತು. ಇದನ್ನು ಸಹ ನೀವು ನೋಡ್ತಾ ಇದ್ದು ನಿಮಗೆ ಅನುಕೂಲ ಮಾಡ್ಕೋಬೇಕು, ಈ ಥರ ಮಾಡ್ಕೋಬೇಕು ಅಂತಂದರೆ ನಿಮಗೆ ಲೈವ್ ಆಗಿ ತೋರಿಸ್ಬಿಟ್ರೆ ಚೆನ್ನಾಗಿ ಮನದಟ್ಟಾಗುತ್ತೆ ಅಂತಂದು ಆಗ ನಾನು ಏನಾದರೆ ಕನ್ಸ್ಟ್ರಕ್ಷನ್ ಮಾಡ್ತಿದ್ನೋ ಆಗ್ತಿದ್ದಂತಹ ವಿಡಿಯೋಗಳನ್ನೆಲ್ಲ ಜೋಡಿಸಿ ನಿಮಗೆ ತೋರಿಸೋ ಪ್ರಯತ್ನ ಮಾಡ್ತಿದ್ದೀನಿ ನೋಡಿ. ನೀವು ಸ್ವಲ್ಪ ಚೆನ್ನಾಗಿ ನೋಡಿ ಮನದಟ್ಟು ಮಾಡ್ಕೊಳ್ಳೋಕ್ಕೆ ನಿಧಾನವಾಗಿ ಮನಸ್ಸಿಗೆ ತುಂಬಿಕೊಳ್ಳಿ ಅಂತ ಈ ದೃಶ್ಯಾವಳಿಗಳನ್ನೆಲ್ಲ ತೋರಿಸ್ತಾ ಇದ್ದೀನಿ. ಆಮೇಲೆ ಇಷ್ಟಾದಮೇಲೆ ಇನ್ನು ನಾನು ಇದೆಲ್ಲನೂ ಸಹ ಸಾಧ್ಯವಾದಷ್ಟು ಕಡಿಮೆ ಖರ್ಚಿನಲ್ಲಿ ಮತ್ತು ರೈತಾಪಿಗಳು ಮನೆಯಲ್ಲೇ ಕಡಿಮೆ ಖರ್ಚಿನಲ್ಲಿ ನಾನು ಹೈಟೆಕ್ ಶೆಡ್ಗಂತಂದಲ್ಲ ಇವೆಲ್ಲ ತೋರಿಸ್ತಾ ಇರೋದು. ಹೈಟೆಕ್ ಶೆಡ್ಗೂ ಅಳವಡಿಸ್ಕೊಳ್ಳೋ ಅಂತ 1-2 ಕಡೆ ಗೋಡೆಗಳು ಬಂದರೆ ಅಲ್ಲಿ ಅಳವಡಿಸ್ಕೋಬಹುದು. ಅದಕ್ಕಿಂತ ಮುಖ್ಯವಾಗಿ ನಮ್ಮ ಸಾಮಾನ್ಯ ರೈತ ಸಹೋದರರಿಗೆ ಅನುಕೂಲ ಆಗಲಿ ಅಂತಂದು ಈ ಗೋಂದಲಿಗಳ ಸಿಸ್ಟಮ್ ತೋರಿಸ್ತಾ ಇದ್ದೀನಿ. ಆಮೇಲೆ ನೀವು ಇಲ್ಲಿ ಫೀಡ್ ಹಾಕೋಕ್ಕಂತಂದ್ರೆ ಪೈಪ್ನ 2 ಅಡ್ಡವಾಗಿ ಸೀಳಿ ಸಾಮಾನ್ಯವಾಗಿ ಹೈಟೆಕ್ ಶೆಡ್ಗಳಲ್ಲೆಲ್ಲ ಮಾಡಿರ್ತಾರೆ ನೋಡಿ, ಆ ಥರ ನಾನು ಫೀಡ್ ಹಾಕೋಕ್ಕೆ ಮಾತ್ರ ಹೊರಗಡೆ ಬಳಸಿದ್ದೀನಿ. ಇವು ಒಂಥರ ಗೋಂದಲಿಗಳಿದ್ದಂಗೆ. ಆಮೇಲೆ ಇಲ್ಲಿ ಏನು 50 ಕುರಿಮರಿಗಳು ತಂದೆ, ಆಗ ಫೀಡ್ ಹಾಕೋಕ್ಕೆ ನನಗೆ ಈ 2 ದೋಣಿಗಳು ಸಾಲದೆ ಬಂತು. ಏನಪ್ಪ ಮಾಡಬೇಕು ಅರ್ಜೆಂಟಾಗಿ ಅಂದಾಗ ನಾನು ಈ 12 ಅಡಿನ ಶೀಟ್ ಟಾಪ್ಗೆ ಹಾಕುವಂಥ ಜಿಂಕ್ ಶೀಟ್ನ ತಂದು ನೀವು ಇಲ್ಲಿ ದೃಶ್ಯಾವಳಿಗಳಲ್ಲಿ ನೋಡ್ದಂಗೆ ಸ್ವಲ್ಪ ಮಡಚಿಬಿಟ್ಟು ಅದನ್ನು ಆ ಅಂಚು ಈ ಅಂಚಿನಲ್ಲಿ ಅಡಿಕೆ ದಬ್ಬೆ ಹಾಕಿಬಿಟ್ಟು ಆಮೇಲೆ ಸ್ವಲ್ಪ ಯು ಶೇಪ್ ಕಡ್ಡಿಗೆ ಇದ್ರ ಮೇಲೆ ಆಲ್ಟ್ರೇಷನ್ ಮಾಡಿ ಮೇಯೋಕೆ ಮಾಡಿದೆ. ಏನು ಕಡಿಮೆ ಆಗಿರ್ತೀನಿ ಎಲ್ಲ 1000 ಇದಾಗೋಯ್ತು. ಆದರೆ ಇದೆಷ್ಟು ಉಪಯೋಗ ಆಗ್ತಾ ಇದೆ ಅಂತಂದರೆ ನಾನು ಫುಡ್ನ ಕಲಿಸೋಕ್ಕೆ ಚೆನ್ನಾಗಿ ಅಗಲವಾಗಿರೋದ್ರಿಂದ ಇದರಲ್ಲೇ ಕಳಿಸೋದು, ಇದರಲ್ಲೇ ಹಾಕೋದು,
ಫೀಡ್ ಹಾಕೋಕ್ಕೆ ಮೇಯೋಕ್ಕೆ ಭಾಳ ಅನುಕೂಲ ಆಯಿತು. ನೀವು ಇದೆಲ್ಲ ಗೊಂದಲಿಗಳು ನೋಡ್ತಾ ಇದ್ದೀರಲ್ವ. ಆಮೇಲೆ ಮರಿಗಳು ಮೇಯಕ್ಕೆ ಮಾಡಿರುವಂತಹ ಒಂದೆರಡು ಈ ಪಂಜರಗಳು ನೋಡಿ, ನಾನು ಮೆಷ್ನಲ್ಲೇ ಒಂದು ಪ್ಲಾಸ್ಟಿಕ್ ಡಬರಿಗೆ ಇಟ್ಟು ಅಂದರೆ ಟಬ್ ಥರ ಇಟ್ಟು ಅದಕ್ಕೆಲ್ಲ ಯಾವ ಥರ ಮಾಡಿದ್ದೀನಿ ಅಂತ. ಇದಕ್ಕೆ ಮರಿಗಳಿಗೆ ಹಾಕಿದಾಗ ಮರಿಗಳು ವೇಸ್ಟ್ ಮಾಡ್ಕೊಬೋದು, ಚೆಲ್ಲಾಡೋದು ಜಾಸ್ತಿ. ಇದಕ್ಕೆ ಕಡಲೆ ಒಟ್ಟಾಗಲಿ ಹಸಿ ಮೇವಾಗಲಿ ಕಟ್ ಮಾಡಿ ಇದರಲ್ಲಿ ಹಾಕ್ಬಿಟ್ರೆ ನಾವು ಒಂದು ಚೂರು ವೇಸ್ಟ್ ಆದಂಗೆ ಮೇಯುತ್ತೆ. ಬಹಳ ಮುಖ್ಯವಾಗಿ ನಾನು ಹೇಳೋದೇನೆಂದರೆ ಮೇವು ಒಂದು ಚೂರು ವೇಸ್ಟ್ ಆಗಬಾರ್ದು. ಹಂಗೆ ವೇಸ್ಟ್ ಆಗಬಾರ್ದು ಅಂತಂದರೆ ಗೋಂದಲಿ ಸಿಸ್ಟಮ್ ಅನ್ನೋದು ಭಾಳ ಚೆನ್ನಾಗಿರಬೇಕು. ಅದು ಮರಿಗಾಗಲಿ, ದೊಡ್ಡವಕ್ಕಾಗಲಿ, ಕುರಿಗಾಗಲಿ, ಮೇಕೆಗಾಗಲಿ ಇವಕ್ಕೆಲ್ಲಕ್ಕೂ ಅನ್ವಯಿಸುವಂತಹ ಒಂದು ಗೋಂದಲಿ ಸಿಸ್ಟಮ್ಗಳು ಹಲವಾರು ತೋರಿಸಿದ್ದೀನಿ. ನಾನು ಕಷ್ಟಪಟ್ಟು ನಿಮಗೆ ಈ ಮಾಹಿತಿ ಕೊಡ್ತಾ ಇದ್ದೀನಿ. ನಿಮಗೆ ಇಷ್ಟ ಆದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ ಹೆಚ್ಚು ಜನಕ್ಕೆ ತಲುಪುವಂತೆ ಮಾಡ್ತೀರಾ ಅಂತ ನಂಬಿ ನಮಸ್ಕಾರ.